ಕಾಸ್ಕೋಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಆಗುತ್ತೆ. ಕಾಸ್ಕೋಗೆ ನಾವು ಎವ್ರಿ ವೀಕ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಒಂದು ವಾರಕ್ಕೆ ಆಗೋಷ್ಟು ಸಾಮಾನೆಲ್ಲ ಅಲ್ಲೇ ತೊಗೊಂಬರ್ತೀವಿ. ತರಕಾರಿ ಆಗಲಿ, ಫ್ರೂಟ್ಸ್ ಆಗಲಿ, ಮಿಲ್ಕ್ ಆಗಲಿ, ಇನ್ನೆಲ್ಲ ಐಟಮ್ಸ್ ಅಲ್ಲಿದ್ದೇನೆ ತೊಗೊಂಡು ಬರೋದು. ನಿನ್ನೆ ಹೋಗ್ಬೇಕಾಯ್ತು, ನಿನ್ನೆ ನನಗೆ ಸ್ವಲ್ಪ ಕೆಲಸ ಇತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ. ಆ್ಯಕ್ಚುಲಿ ಸಂಡೇಸ್ ಹೋದರೆ ಭಾಳ ರಶ್ ಇರುತ್ತೆ ಅಲ್ಲಿ. ಈಗ ಮಂಡೇ ಅಲ್ವಾ, ಸೊ ಸ್ವಲ್ಪ ಫ್ರೀಯಾಗಿ ಇರ್ತೀವಿ. ಸೊ ಅಲ್ಲಿಗೆ ಹೋಗಿ ವಾರಕ್ಕಾಗೋಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕು. 3 o'clock ಒಳಗಡೆ ಬರಬೇಕು. ಯಾಕಂದರೆ 3 o'clockಗೆ ನನ್ನ ಮಗಳು ಸ್ಕೂಲಿಂದ ವಾಪಸ್ ಬರ್ತಾಳೆ. ಸೊ ಅದೊಂದು ರೀಸನು. ಸೊ ಇಲ್ಲಿಂದ 25 ಮಿನಿಟ್ಸು, ರಿಟರ್ನ್ಗೆ 25. ಸೊ ಅಲ್ಲೊಂದು ಶಾಪಿಂಗ್ 1 hour. ಸೊ 2 hours ಈಸ್ ಮೋರ್ ದ್ಯಾನ್ ಎನಫ್ ಆಗುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ಸಿಗುತ್ತೆ ಕಾಸ್ಕೋ ಅಲ್ಲಿ. ಕಾಸ್ಕೋ ಬಂದ್ಬಿಟ್ಟು ದಿ ಬೆಸ್ಟ್ ಇನ್ ಕೆನಡಾ. ಅಂದರೆ ಬೇರೆವು ಚೆನ್ನಾಗಿರ್ತವೆ, ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ಕಾಸ್ಕೋ ಅಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ. ಭಾಳ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗ್ತವೆ ಅಲ್ಲಿ. ನಾಟ್ ಜಸ್ಟ್ ಹೋಲ್ಸೇಲ್ ಮಾತ್ರ ಒಂದೇ ಅಲ್ಲ, ಒಳ್ಳೆ ಕ್ವಾಲಿಟಿ ಇರೋ ಸಿಗ್ತವೆ. ಪ್ಲಸ್ ಅಷ್ಟು ಖರ್ಚು ಆಗೋದಿಲ್ಲ ಅದರಲ್ಲಿ. ಅದೇ ಐಟಮ್ಸ್ ನಾವು ಬೇರೆ ಕಡೆ ತೊಗೊಂಡ್ರೆ ಜಾಸ್ತಿ ಖರ್ಚಾಗುತ್ತೆ. ಸೊ ಅದೊಂದು ರೀಸನ್ ಕಾಸ್ಕೋ ಅಲ್ಲೇ ಏನಕ್ಕೆ ಶಾಪಿಂಗ್ ಮಾಡಬೇಕು ಅಂತ. ಕಾಸ್ಕೋ ಹೋಗಬೇಕು ಅಂದರೆ ಇನ್ನೊಂದು ಪಾಯಿಂಟ್ ಏನಂದರೆ, ನಮಗೆ ಮೆಂಬರ್ಶಿಪ್ ಕಾರ್ಡ್ ಇರಬೇಕು. ಮೆಂಬರ್ಶಿಪ್ ಕಾರ್ಡ್ ಇಲ್ಲ ಅಂದರೆ ಕಾಸ್ಕೋಲ್ಲಿ ಎಂಟ್ರಿ ಇಲ್ಲ. ಓಕೆ, ಮೆಂಬರ್ಶಿಪ್ ಕಾರ್ಡು ಅಲ್ಲಿಗೆ ಹೋದ್ಮೇಲೆ ಎಂಟ್ರಿಯಲ್ಲೇ ಕೇಳ್ತಾರೆ ಮೆಂಬರ್ಶಿಪ್ ಕಾರ್ಡ್ ಇದೆಯಾ ಇಲ್ವಾ ಅಂತ. ಸೊ ಅದನ್ನು ನಾವು ತೋರಿಸಿದ್ರೇ ಒಳಗಡೆ ಅಲೋ ಮಾಡ್ತಾರೆ. ಇಲ್ಲಾಂದರೆ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಮೆಂಬರ್ಶಿಪ್ ಕಾರ್ಡ್ ತೊಗೊಳೋದು ಕೂಡ ತುಂಬ ಈಸಿ. ಅಲ್ಲೇ ಇರುತ್ತೆ, ಪಕ್ಕದಲ್ಲೇ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದರೆ ಮೆಂಬರ್ಶಿಪ್ ಬೇಕು ಅಂತ. ಸೊ ಮೆಂಬರ್ಶಿಪ್ಗೆ ನಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ನಮ್ಮ ಅಡ್ರೆಸ್ ಪ್ರೂಫು. ಈ ರೂಟಲ್ಲಿ ಹೋದರೆ ಒಂದು ಲೇಕ್ ಬರುತ್ತೆ, ಹಾರ್ಟ್ ಲೇಕ್ ಅಂತಾರೆ. ಅದರಲ್ಲಿ ಭಾಳ ಒಳ್ಳೆ ವ್ಯೂ ಇದೆ. ಸೊ ಅದು ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗಾದರೂ ಅಲ್ಲಿಗೆ ಹೋಗ್ಬಿಟ್ಟು ಅದ್ರದ್ದೊಂದು ವೀಡಿಯೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ, ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನಾವು ಹೈವೇಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಾ ಕಾಸ್ಕೋ. ಸೊ ಹೋಗ್ಬಿಟ್ಟು ಕಾಸ್ಕೋ ಹತ್ರ ಸಾಟರ್ಡೆ ಸಂಡೇ ಬಂದರೆ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಪಾರ್ಕಿಂಗ್ ಸಿಗೋದಿಲ್ಲ. ಕಾರ್ ಪಾರ್ಕ್ ಮಾಡೋದಕ್ಕೆ ಮಿನಿಮಮ್ 10 ಮಿನಿಟ್ಸ್ ಬೇಕು, ಹುಡುಕ್ಬೇಕು ಎಲ್ಲಿ ಖಾಲಿ ಆಗಿದೆ ಜಾಗ ಅಂತ. ಸೊ ಇವತ್ತು ಮಂಡೇ, ಮೋಸ್ಟ್ಲಿ ಪಾರ್ಕಿಂಗ್ ಚೆನ್ನಾಗಿ ಫ್ರೀ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಮುಂದ್ಗಡೆ. ಓಕೆ, ಪಾರ್ಕಿಂಗ್ ಇದ್ದಂಗೆ ಇದೆ. ಆದಷ್ಟು ಹತ್ರ ಪಾರ್ಕ್ ಮಾಡಬೇಕು. ಸಾಮಾನು ತೊಗೊಂಡ್ಬಿಟ್ಟು ಈಗ ಅದು ಹಾಕೋಣಕ್ಕೆ ಈಸಿ ಇರುತ್ತೆ. ರೈಟ್ ಸೈಡ್ ಓಕೆ, ಇಲ್ಲಿ ರೈಟ್ ಸೈಡ್ ಒಂದೇ ಒಂದು ಖಾಲಿ ಸಿಕ್ತು. ಸೊ ಇದೆಲ್ಲ ಸದ್ಯ ಕಾಸ್ಕೋ ಹತ್ರನೇ, ಒಳಗಡೆ ಕಾಸ್ಕೋ ಎಂಟ್ರಿ ಹತ್ರನೇ ಸಿಕ್ತು. ಪಾರ್ಕಿಂಗ್ ಪಾರ್ಕಿಂಗ್ ತುಂಬಾ ಕಷ್ಟ. ಮೇಲ್ಗಡೆ ತೋರಿಸಿ ಕ್ಲೋಸ್ ಮಾಡಬೇಕು. ಓಕೆ, ಕಾರ್ ಪಾರ್ಕ್ ಮಾಡಾಯಿತು. ಈಗ ಒಳಗಡೆ ಹೋಗ್ಬಿಟ್ಟು ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆ,
ಇಲ್ಲಿ ಕಿಚನ್ದು ಸೆಟ್ ಇದೆ. ಫ್ರಿಡ್ಜ್, ಎಲೆಕ್ಟ್ರಿಕ್ ಸ್ಟವ್, ಓವೆನ್ ಮತ್ತು ಡಿಶ್ ವಾಷರ್. ಒಂದೊಂದು ಕಂಪ್ನಿ ಒಂದೊಂದು ಕಡೆ ಇಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ವರ್ಲ್ಪೂಲ್ ಸೆಟ್. ಈ ಕಡೆದು ಬಂದ್ಬಿಟ್ಟು ನೆಕ್ಸ್ಟ್ದು LG ಕಂಪನಿ ಸೆಟ್. ಇಲ್ಲಿ ಆಪ್ಟಿಕಲ್ ಸೆಕ್ಷನ್ ಕೂಡ ಇರುತ್ತೆ. ಇಲ್ಲಿ ಕಾಸ್ಕೋಲ್ಲಿ ಫುಡ್ಡು ಕೂಡ ಸಿಗುತ್ತೆ, ರೆಡಿ ಆಗಿರೋ ಫುಡ್ಡು. ಇದು ಶ್ರಿಂಪ್ ಟ್ಯಾಕೋಸ್ ಅಂತ. ಇದು ಬಂದ್ಬಿಟ್ಟು ಮ್ಯಾರಿನೇಟೆಡ್ ಫಿಶ್, ಮ್ಯಾರಿನೇಟೆಡ್ ಚಿಕನ್. ಇದು ಲ್ಯಾಂಬ್ ಮೀಟ್. ಇಲ್ಲಿ ಸ್ಮಾಲ್ ಸ್ಟಾಲ್ಸ್ ಹಾಕಿರ್ತಾರೆ ಕೆಲವೊಂದು ಫುಡ್ಸ್ನ ಸ್ಯಾಂಪಲ್ಸ್ ತೋರಿಸೋದಕ್ಕೆ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಹಾಕ್ತಿದಾರಲ್ಲ.
ಆ್ಯಂಡ್ ಕ್ರ್ಯಾಬ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಇಲ್ಲಿ ಶ್ರಿಮ್ ಕೂಡ ಸಿಗುತ್ತೆ. ನಾವು ರೆಗ್ಯುಲರಾಗಿ ತೊಗೊಳ್ಳೋದು ಸಾಲ್ಮನ್ ಫಿಶು. ಸೊ ಇದೆ. ಇದು ಬಂದ್ಬಿಟ್ಟು ಬೇಕ್ರಿ ಸೆಕ್ಷನ್ ಇದು. ಇವೆಲ್ಲ ಡಿಫ್ರೆಂಟ್ ಬ್ರೆಡ್ ವೆರೈಟೀಸ್. ಕಾಸ್ಕೋ ತುಂಬ ದೊಡ್ಡದಲ್ವಾ, ಅದನ್ನು ಒಂದು ಸಿಂಗಲ್ ವೀಡಿಯೋಲ್ಲಿ ಕವರ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅದನ್ನು ಪಾರ್ಟ್ 2 ಅಲ್ಲಿ ತೆಗೆದಿದ್ದೀವಿ.